ನಮಸ್ಕಾರ ವೀಕ್ಷಕರೇ, ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಅಧಿಕೃತವಾಗಿ ಅಮೆರಿಕ ಮಧ್ಯಪ್ರವೇಶ ಮಾಡಿದ್ದು ಇಡೀ ಜಗತ್ತೇ ಈಗ ತಲ್ಲಣಗೊಂಡಿದೆ. ತೀವ್ರ ಕಳವಳ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಇರಾನ್ ರಾಷ್ಟ್ರದ 3 ಅಣುಸ್ಥಾವರಗಳ ಮೇಲೆ ಆಪರೇಷನ್ ಮಿಡ್ನೈಟ್ ಹ್ಯಾಮರ್ ಮೂಲಕವಾಗಿ ಅಮೆರಿಕ ವೈಮಾನಿಕ ದಾಳಿಯನ್ನು ನಡೆಸಿದೆ. ಇರಾನ್ನಲ್ಲಿರುವ ಫೋರ್ಡೋ, ನಟಾನ್ಸ್, ಇಸ್ಫಹಾನ್ ಈ 3 ಪ್ರಮುಖ ಪರಮಾಣು ತಾಣಗಳ ಮೇಲೆ ದಾಳಿಯನ್ನು ನಡೆಸಿದೆ. ನಿಖರವಾಗಿ ಮಾಡಿದಂತಹ ಈ ದಾಳಿಯಲ್ಲಿ ಟಾರ್ಗೆಟ್ ಹಾಗೆ ಟೈಮ್ ಒಂದು ಚೂರು ಕೂಡ ಆಚೀಚೆ ಆಗಿಲ್ಲ. ಅಮೆರಿಕ ಅಂದುಕೊಂಡ ಹಾಗೆ ಅಣುಸ್ಥಾವರಗಳಿಗೆ ತೀವ್ರ ಹಾನಿಯಾಗಿದೆ. ವೀಕ್ಷಕರೇ, ಅಮೆರಿಕದಿಂದ ಮಾಡಿದ ಈ ದಾಳಿ ಈಗ ಜಾಗತಿಕ ರಾಜಕಾರಣದಲ್ಲಿ ದೊಡ್ಡ ತಲ್ಲಣವನ್ನು ಸೃಷ್ಟಿ ಮಾಡಿದೆ. ಈಗಾಗಲೇ ಇಸ್ರೇಲ್ ಹಮಾಸ್ ಯುದ್ಧ ಆಗಿರಬಹುದು, ಅದರಿಂದ ಶುರುವಾದಂತಹ ಇಸ್ರೇಲ್ ಇರಾನ್ ಸಂಘರ್ಷ, ಈಗ ಅಮೆರಿಕದ ನೇರ ಪ್ರವೇಶ, ಈ ಬೆಳವಣಿಗೆಗಳು 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡುವ ಆತಂಕ ಶುರುವಾಗುವಂತೆ ಮಾಡಿದೆ. ಈ ದಾಳಿಗೆ ಇರಾನ್ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಆದರೆ ಇರಾನ್ನ ನಡೆ ಈಗ ಇಡೀ ಜಗತ್ತಿಗೆ ಶಾಕ್ ಕೊಡ್ತಾ ಇದೆ. ಆರ್ಥಿಕ ಆತ್ಮಹತ್ಯೆಗೆ ಮುಂದಾಗಿದೆ. ಹಾಗಾದ್ರೆ ಏನಿದು ಇರಾನ್ನ ನಡೆ? ಏನ್ ಮಾಡೋದಕ್ಕೆ ಹೊರಟಿದೆ ಇರಾನ್? ಆ ಎಲ್ಲದರ ಬಗ್ಗೆ ನೋಡೋದಕ್ಕಿಂತ ಮುಂಚೆ ಅಮೆರಿಕ ದಾಳಿಯ ನಂತರದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನ ಒಂದೊಂದಾಗಿ ನೋಡೋಣ. ವೀಕ್ಷಕರೇ, ಮೊದಲನೇದಾಗಿ ಇರಾನ್ ಜೊತೆಗಿನ ಯುದ್ಧಕ್ಕೆ ಅಮೆರಿಕ ಏನು ಅಧಿಕೃತವಾಗಿ ಎಂಟ್ರಿ ಕೊಟ್ಟು ಅದಕ್ಕೆ ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಅವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಕೊಂಡಾಡಿದ್ದಾರೆ. ಸಹಜವಾಗಿ ಟ್ರಂಪ್ ಅವರ ನಡೆ ಬೆಂಜಮಿನ್ ನೆತನ್ಯಾಹು ಅವರಿಗೆ ಖುಷಿ ತರಿಸಿದೆ. ಅವರ ದಿಟ್ಟ ನಿರ್ಧಾರಕ್ಕೆ ಅಭಿನಂದನೆಗಳು ಅಂತ ನೆತನ್ಯಾಹು ಅವರು ವಿಡಿಯೋ ಸಂದೇಶವನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಇರಾನ್ನ ಪರಮಾಣು ಕೇಂದ್ರಗಳ ಮೇಲಿನ ಈ ದಾಳಿಯನ್ನ ವಿಶ್ವಸಂಸ್ಥೆ ಮಾತ್ರ ತೀವ್ರವಾಗಿ ಖಂಡಿಸಿದೆ. ಅಮೆರಿಕದ ಮಧ್ಯಪ್ರವೇಶದಿಂದ ಜಾಗತಿಕ ಮಟ್ಟದಲ್ಲಿ ಪ್ರಕ್ಷುಬ್ಧತೆ ಉಲ್ಬಣವಾಗುವ ಆತಂಕ ಇದೆ ಅಂತ ಹೇಳಿದೆ. ಇನ್ನು ಈ ಬೆಳವಣಿಗೆಗೆ ಇಡೀ ಜಗತ್ತಿನ ಪ್ರತಿಕ್ರಿಯೆ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡಿದ್ರೆ, ಪ್ರಮುಖವಾಗಿ ರಷ್ಯಾ, ಚೀನಾ, ಅಮೆರಿಕ ನಡೆಯನ್ನು ಖಂಡಿಸಿವೆ. ಡೊನಾಲ್ಡ್ ಟ್ರಂಪ್ ಅವರ ನಡೆ ಹೊಸ ಯುದ್ಧ ಆರಂಭಕ್ಕೆ ನಾಂದಿಯಾಗಿದೆ ಅಂತ ರಷ್ಯಾ ಹೇಳಿದ್ರೆ, 2003ರ ಇರಾಕ್ ಯುದ್ಧದ ಸಮಯದಲ್ಲಿ ತಲೆದೋರಿದ ಸಮಸ್ಯೆಗಳು ಮತ್ತೆ ಮರುಕಳಿಸಲಿವೆ ಅಂತ ಚೀನಾ ಆತಂಕವನ್ನು ಹೊರಹಾಕಿದೆ. ಇದೇ ರೀತಿಯಾಗಿ ಪಾಕಿಸ್ತಾನ, ಸೌದಿ ಅರೇಬಿಯಾ, ಮೆಕ್ಸಿಕೋ, ಕ್ಯೂಬಾ ಸೇರಿದಂತೆ ಹಲವು ದೇಶಗಳು ರಾಜತಾಂತ್ರಿಕ ಹಾದಿಯಲ್ಲಿ ಬಿಕ್ಕಟ್ಟು ಶಮನಗೊಳಿಸಲು ಮುಂದಾಗಬೇಕು ಅಂತ ಒತ್ತಾಯಿಸಿವೆ. ವೀಕ್ಷಕರೇ, ಇದಕ್ಕೆ ತದ್ವಿರುದ್ಧವಾಗಿ ಮತ್ತೊಂದು ಕಡೆ ಇರಾನ್ನ ವಿರುದ್ಧವಾಗಿ ಬ್ರಿಟನ್ ಕಿಡಿಕಾರಿದೆ. ಇರಾನ್ ಪರಮಾಣು ಕಾರ್ಯಕ್ರಮವನ್ನು ಖಂಡಿಸಿರುವಂತಹ ಬ್ರಿಟನ್, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಐರೋಪ್ಯ ಒಕ್ಕೂಟ ಪ್ರಾದೇಶಿಕ ಹಾಗೂ ಜಾಗತಿಕ ಶಾಂತಿಗೆ ಬೆದರಿಕೆ ಒಡ್ಡಬಹುದಾಗಿದ್ದ ಇರಾನ್ ಆಡಳಿತದ ವಿರುದ್ಧ ಅಮೆರಿಕ ಸೂಕ್ತ ನಿರ್ಧಾರವನ್ನು ಕೈಗೊಂಡಿದೆ. ಪರಮಾಣು ಶಸ್ತ್ರ ಹೊಂದುವ ನಿರ್ಧಾರವನ್ನು ಇರಾನ್ ಬಿಡಬೇಕು, ಹಠಮಾರಿ ಧೋರಣೆಯನ್ನು ಬಿಟ್ಟು ಬಿಕ್ಕಟ್ಟು ಶಮನಗೊಳಿಸಲು ಇರಾನ್ ಮುಂದಾಗಬೇಕು ಅಂತ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರು ಆಗ್ರಹಿಸಿದ್ದಾರೆ. ಅಂದರೆ ಜಾಗತಿಕವಾಗಿ ಅಮೆರಿಕ ದಾಳಿಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇನ್ನು ವೀಕ್ಷಕರೇ, ಅಮೆರಿಕಾದಂತಹ ದೊಡ್ಡಣ್ಣನೇ ಇರಾನ್ ಮೇಲೆ ದಾಳಿ ಮಾಡಿದ್ರೂ ಇರಾನ್ ಸುಮ್ಮನೆ ಇಲ್ಲ, ತಲೆಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಪರಮಾಣು ಕೇಂದ್ರಗಳ ಮೇಲಿನ ಅಮೆರಿಕ ದಾಳಿಯ ಬೆನ್ನಿಗೆ ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಆದರೆ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಇರಾನಿಯನ್ ವಾಯುದಾಳಿಯನ್ನು ನಿಯಂತ್ರಿಸಿದೆ. ಇರಾನ್ ದೂರಗಾಮಿ ಖಂಡಾಂತರ ಕ್ಷಿಪಣಿಯನ್ನು ಬಳಸಿಕೊಂಡು ಬೆನ್ ಗುರಿಯನ್ ಏರ್ಪೋರ್ಟ್, ಸಂಶೋಧನಾ ಕೇಂದ್ರಗಳು, ಸರಕು ಸಾಗಣೆ ಕೇಂದ್ರಗಳು ಸೇರಿದಂತೆ ಇಸ್ರೇಲ್ನ ಹಲವು ಪ್ರದೇಶಗಳ ಮೇಲೆ ದಾಳಿ ನಡೆಸಿತು. ಇಸ್ರೇಲ್ನ ಟೆಲ್ ಅವೀವ್, ಹೈಫಾ, ಜೆರುಸಲಂ ಸೇರಿ ಹಲವು ಕಡೆಗಳಲ್ಲಿ ಭಾನುವಾರ ಬೆಳ್ಳಂಬೆಳಗ್ಗೆ ಯುದ್ಧದ ಅಲಾರಾಂ ಮೊಳಗಿವೆ. ಬಾಂಬ್ ಸ್ಫೋಟದ ದೊಡ್ಡ ಸದ್ದುಗಳು ಕೇಳಿ ಬಂದಿವೆ. ದಾಳಿಯ ಎಚ್ಚರಿಕೆಯ ಬೆನ್ನಿಗೆ ಜನತೆ ಬಂಕರ್ನಲ್ಲಿ ಆಶ್ರಯವನ್ನು ಪಡೆದುಕೊಂಡಿದ್ದಾರೆ. ಭಾನುವಾರ ಇರಾನ್ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ ಬರೋಬ್ಬರಿ 86 ಮಂದಿ ಗಾಯಗೊಂಡಿದ್ದಾರೆ ಅಂತ ಇಸ್ರೇಲ್ ಆರೋಗ್ಯ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿದೆ. ವೀಕ್ಷಕರೇ, ಅಮೆರಿಕ ದಾಳಿಗೆ ಈಗ ಇರಾನ್ ಪ್ರತಿಕಾರದ ಶಪಥವನ್ನ ಮಾಡಿದೆ. ದಾಳಿಯ ಸಮಯ, ಸ್ವರೂಪ, ಪ್ರಮಾಣವನ್ನ ಈಗ ನಾವು ನಿರ್ಧರಿಸುತ್ತೇವೆ ಅಂತ ಅಮೆರಿಕ ವಿರುದ್ಧವಾಗಿ ಇರಾನ್ ಪ್ರತಿಕಾರದ ಶಪಥ ಮಾಡಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತುರ್ತು ಸಭೆಯಲ್ಲಿ ಅಮೆರಿಕಾಗೆ ತಕ್ಕ ತಿರುಗೇಟು ಕೊಡ್ತೀವಿ ಅಂತ ಇರಾನ್ ಹೇಳಿಕೊಂಡಿದೆ. ಇತ್ತ ದಾಳಿಯ ನಂತರದಲ್ಲಿ ಅಮೆರಿಕ ಫುಲ್ ಅಲರ್ಟ್ ಆಗಿದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧಕ್ಕೆ ಎಂಟ್ರಿಯಾಗಿ ಅಮೆರಿಕ ದಾಳಿ ಮಾಡಿದಾಗ ಇರಾನ್ ಟ್ರಂಪ್ಗೆ ಎಚ್ಚರಿಕೆಯನ್ನು ಕೊಟ್ಟಿತ್ತು. ನೀವು ಆರಂಭ ಮಾಡಿದ್ದೀರಿ, ನಾವು ಮುಗಿಸ್ತೀವಿ, ಪ್ರತಿಯೊಬ್ಬ ಅಮೆರಿಕ ಪ್ರಜೆಯನ್ನು ಗುರಿಯಾಗಿಸ್ಕೊಳ್ತೀವಿ ಅಂತ ಇರಾನ್ ವಾರ್ನಿಂಗ್ ಅನ್ನು ಕೊಟ್ಟಿತ್ತು. ಈ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಿಶ್ವಾದ್ಯಂತ ತನ್ನ ನಾಗರಿಕರಿಗೆ ಎಚ್ಚರಿಕೆಯನ್ನು ಜಾರಿಗೊಳಿಸಿದ್ದಾರೆ. ಇದಕ್ಕೆ ಕಾರಣ ಅಮೆರಿಕಾಗೆ ಇರಾನ್ ಹಲವು ಬೆದರಿಕೆಯನ್ನು ಒಡ್ಡಿದೆ. ಅದರಲ್ಲೂ ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕದ ನೆಲೆಗಳ ಮೇಲೂ ದಾಳಿ ಮಾಡ್ತೀವಿ ಅಂತ ಇರಾನ್ ಬೆದರಿಕೆ ಹಾಕಿದೆ. ಈಗಾಗಲೇ ಅಮೆರಿಕ ಇಸ್ರೇಲ್ನಿಂದ ತನ್ನ ನಾಗರಿಕರನ್ನ ಸ್ಥಳಾಂತರಿಸುವ ಕೆಲಸವನ್ನ ಆರಂಭಿಸಿದೆ. ವಿಮಾನಗಳನ್ನು ಕಳುಹಿಸಿಕೊಟ್ಟು ಪ್ರಜೆಗಳನ್ನ ಅಮೆರಿಕಾಗೆ ವಾಪಸ್ ಕರೆಸಿಕೊಳ್ತಾ ಇದೆ. ಮತ್ತೊಂದು ಕಡೆ ಇರಾಕ್ ಹಾಗೂ ಲೆಬನಾನ್ನಲ್ಲಿನ ರಾಜತಾಂತ್ರಿಕ ಸಿಬ್ಬಂದಿಯನ್ನ ತೊರೆಯುವಂತೆ ಆದೇಶಿಸಿದೆ. ಇದು ಅಮೆರಿಕ ವಿಚಾರ. ಆದರೆ ಇನ್ನು ಇಸ್ರೇಲ್ ಏನ್ ಮಾಡ್ತಾ ಇದೆ? ಇರಾನ್ ಮೇಲಿನ ದಾಳಿಯನ್ನ ಇಸ್ರೇಲ್ ಭಾನುವಾರವೂ ತೀವ್ರಗೊಳಿಸಿದೆ. ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ನ ಪ್ರಮುಖ ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಕೂಡ ದಾಳಿಯನ್ನು ನಡೆಸಿತು. ಸಂಘರ್ಷ ತೀವ್ರಗೊಂಡಿದೆ.
ಇರಾನ್ನ ಡೆಜ್ವಲ್ ಏರ್ಪೋರ್ಟ್ನಲ್ಲಿ 2 F-5 ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದ್ದೇವೆ ಅಂತ ಇಸ್ರೇಲ್ ಹೇಳಿಕೊಂಡಿದೆ. ಇತ್ತ ಇರಾನ್ ಕೂಡ ಭಾನುವಾರ ಬೆಳಗ್ಗೆ ಇಸ್ರೇಲ್ ಮೇಲೆ 40 ಕ್ಷಿಪಣಿಗಳನ್ನು ಉಡಾಯಿಸಿರೋದಾಗಿ ಹೇಳಿಕೊಂಡಿದೆ. ಇಷ್ಟಕ್ಕೆ ಸುಮ್ಮನಾಗದ ಇರಾನ್ ಅಮೆರಿಕ ದಾಳಿ ಬೆನ್ನಲ್ಲೇ ಮತ್ತಷ್ಟು ಕೆರಳಿದೆ. ಅದರ ಪರಿಣಾಮವನ್ನು ಈಗ ಇಡೀ ಜಗತ್ತು ಎದುರಿಸಬೇಕಾಗಿದೆ. ಇರಾನ್ನ ನಡೆ ಭಾರತಕ್ಕೂ ತೀವ್ರ ಪೆಟ್ಟು ಕೊಡುವಂತಹ ಸಾಧ್ಯತೆ ಇದೆ. ಕೆಲವು ರಾಷ್ಟ್ರಗಳು ಅಮೆರಿಕ ದಾಳಿಯನ್ನು ಖಂಡಿಸೋದಕ್ಕೆ ಇದೂ ಕೂಡ ಒಂದು ಕಾರಣ. ಯಾಕಂದ್ರೆ ಇರಾನ್ ಈಗ ಹರ್ಮೋಜ್ ಜಲಸಂಧಿಯನ್ನ ಮುಚ್ಚುವ ನಿರ್ಧಾರಕ್ಕೆ ಬಂದಿದೆ. ಇರಾನ್ ಸಂಸತ್ತು ಈಗಾಗಲೇ ಈ ಕ್ರಮವನ್ನು ಅನುಮೋದಿಸಿದೆ. ಹರ್ಮೋಜ್ ಜಲಸಂಧಿಯನ್ನ ಮುಚ್ಚಬೇಕೋ ಅಥವಾ ಬೇಡವೋ ಅನ್ನುವುದನ್ನ ಇರಾನ್ನ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಮಂಡಳಿ ನಿರ್ಧಾರವನ್ನ ಮಾಡುತ್ತೆ. ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಅವರ ಪ್ರತಿನಿಧಿಯಾದ ಹೊಸೇನ್ ಶರಿಯತ್ ಮದಾರಿ ಅವರು ಅಮೆರಿಕನ್, ಬ್ರಿಟಿಷ್, ಜರ್ಮನ್ ಮತ್ತು ಫ್ರೆಂಚ್ ಹಡಗುಗಳಿಗೆ ಈ ಹರ್ಮೋಜ್ ಜಲಸಂಧಿಯನ್ನ ಮುಚ್ಚುವುದು ಸೇರಿದಂತೆ ತಕ್ಷಣದ ಪ್ರತಿಕಾರಕ್ಕೆ ಕರೆ ನೀಡಿದ್ದಾಗಿ ವರದಿಯಾಗಿದೆ. ಈ ಹರ್ಮೂಜ್ ಜಲಸಂಧಿ ಜಾಗತಿಕವಾಗಿ ಬಹಳ ಮಹತ್ವ ಪಡೆದುಕೊಂಡಿರುವಂತಹ ಒಂದು ದಾರಿಯಾಗಿದೆ. ಜಾಗತಿಕ ತೈಲ ಮತ್ತು ಅನಿಲ ಸಾಗಣೆಗೆ ಪ್ರಮುಖ ಜಲಮಾರ್ಗ ಇದು. ಎಷ್ಟರ ಮಟ್ಟಿಗೆ ಮಹತ್ವ ಪಡೆದುಕೊಂಡಿದೆ ಅಂದರೆ ವಿಶ್ವದ ತೈಲ ಮತ್ತು ಅನಿಲದ ಸುಮಾರು 20% ಈ ಹರ್ಮೂಜ್ ಜಲಸಂಧಿಯ ಮೂಲಕವಾಗಿ ಚಲಿಸುತ್ತೆ. ಇರಾನ್ನ ದಕ್ಷಿಣ ಭಾಗದಲ್ಲಿರುವಂತಹ ಈ ಹರ್ಮೂಜ್ ಜಲಸಂಧಿ ಪರ್ಷಿಯನ್ ಕೊಲ್ಲಿ ಮತ್ತು ಒಮನ್ ಕೊಲ್ಲಿಯ ನಡುವಿನ ಜಲಸಂಧಿಯಾಗಿದೆ. ಇದು ಪರ್ಷಿಯನ್ ಕೊಲ್ಲಿಯಿಂದ ಮುಕ್ತ ಸಾಗರಕ್ಕೆ ಇರುವಂತಹ ಒಂದೇ ಒಂದು ಮಾರ್ಗ. ಇದು ಇಡೀ ವಿಶ್ವದ ಅತ್ಯಂತ ಕಾರ್ಯತಂತ್ರದ ಪ್ರಮುಖ ಜಾಕ್ ಪಾಯಿಂಟ್ಗಳಲ್ಲಿ ಒಂದಾಗಿದೆ. ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಇರಾಕ್ ಮತ್ತು ಕುವೈತ್ನಂತಹ ಗಲ್ಫ್ ಉತ್ಪಾದಕರಿಗೆ ಈ ಜಲಸಂಧಿಯು ಪ್ರಾಥಮಿಕ ರಫ್ತು ಮಾರ್ಗವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇಡೀ ವಿಶ್ವದಲ್ಲಿ ದಿನಕ್ಕೆ ಎಷ್ಟು ತೈಲವನ್ನು ಬಳಕೆ ಮಾಡ್ತಾರೋ ಅದರಲ್ಲಿ ಸುಮಾರು 20% ಅಂದರೆ ಸುಮಾರು 20 ಬಿಲಿಯನ್ ಬ್ಯಾರೆಲ್ಗಳನ್ನು ಹಾದು ಹೋಗೋದಕ್ಕೆ ಅನುವು ಮಾಡಿಕೊಡುವಂತಹ ಜಲಸಂಧಿ ಇದು. ಇದೇ ಜಲಸಂಧಿ ಪರ್ಷಿಯನ್ ಕೊಲ್ಲಿಯನ್ನ ಹಿಂದೂ ಮಹಾಸಾಗರಕ್ಕೆ ಸಂಪರ್ಕ ಮಾಡುತ್ತೆ. ಆದರೆ ಈ ಮಧ್ಯದಲ್ಲಿ ಬರುವಂತಹ ಜಲಸಂಧಿಗೆ ದಿಗ್ಬಂಧನವನ್ನು ಹಾಕಿದ್ರೆ ಯಾವುದೇ ತೈಲ ಸಾಗಾಟಗಳು ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ತೈಲ ಬೆಲೆಯನ್ನು ಹೆಚ್ಚಿಸುತ್ತೆ, ಹಣದುಬ್ಬರಕ್ಕೆ ಕಾರಣ ಆಗುತ್ತೆ. ಭಾರತದ ಮೇಲೂ ಇದು ದೊಡ್ಡ ಪರಿಣಾಮ ಬೀರುತ್ತೆ. ಭಾರತದ ತೈಲ ಆಮದಿನ 2/3 ಭಾಗ ಈ ಜಲಸಂಧಿಯ ಮೂಲಕವಾಗಿ ನಮಗೆ ಬರ್ತಾ ಇರೋದು. ಅದು ಮಾತ್ರ ಅಲ್ಲ, ದ್ರವೀಕೃತ ನೈಸರ್ಗಿಕ ಅನಿಲ ಅಂದರೆ LNG ಆಮದಿನ ಅರ್ಧದಷ್ಟು ಭಾಗ ಹರ್ಮೂಜ್ ಜಲಸಂಧಿಯ ಮೂಲಕವಾಗಿ ಬರುತ್ತೆ. ಅಂದರೆ ಭಾರತ ಪ್ರತಿದಿನ ಬಳಸುವಂತಹ 5.5 ಮಿಲಿಯನ್ ಬ್ಯಾರೆಲ್ ತೈಲದಲ್ಲಿ 1.5 ಮಿಲಿಯನ್ ಈ ಜಲಮಾರ್ಗದ ಮೂಲಕವಾಗಿ ಹಾದು ಹೋಗುತ್ತೆ. ಈಗ ಇರಾನ್ ಇಂತಹದೊಂದು ಪ್ರಮುಖವಾದಂತಹ ಜಲಸಂಧಿಯನ್ನು ಮುಚ್ಚಿದ್ರೆ ಭಾರತ ಖಂಡಿತವಾಗಿಯೂ ನಷ್ಟವನ್ನು ಅನುಭವಿಸುತ್ತೆ. ಅಲ್ಲಿಗೆ ಒಟ್ಟಾರೆಯಾಗಿ ವಿಶ್ವದ ಕಚ್ಚಾ ತೈಲದ ಸುಮಾರು 20% ಮತ್ತು ವಿಶ್ವದ ನೈಸರ್ಗಿಕ ಅನಿಲದ 25% ಈ ಜಲಸಂಧಿಯ ಮೂಲಕವಾಗಿ ಹಾದು ಹೋಗುತ್ತೆ. ತೈಲ ಬೆಲೆ ಏರಿಕೆ, ಹಣದುಬ್ಬರ ಏರಿಕೆಯಿಂದಾಗಿ ಭಾರತ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತೆ. ಕಚ್ಚಾ ತೈಲದ ಬೆಲೆಯಲ್ಲಿ ಪ್ರತಿ $10 ಹೆಚ್ಚಳಕ್ಕೆ ಭಾರತದ GDP 0.5% ನಷ್ಟವಾಗುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಈಗಾಗಲೇ ಅಮೆರಿಕ ಯಾವಾಗ ಈ ಸಂಘರ್ಷಕ್ಕೆ ಎಂಟ್ರಿ ಆಯಿತೋ ಆಗಲೇ ಜಾಗತಿಕ ಮಾರುಕಟ್ಟೆಯಲ್ಲಿ ತಲ್ಲಣ ಉಂಟಾಗಿದೆ. ಇರಾನ್ನ ಈ ಒಂದು ನಿರ್ಧಾರ ಕೇವಲ ಬೇರೆ ರಾಷ್ಟ್ರಗಳಿಗೆ ಮಾತ್ರ ಅಲ್ಲ, ಸ್ವತಃ ಇರಾನ್ಗೂ ಸಂಕಷ್ಟವನ್ನು ತಂದಿಡುತ್ತೆ. ಹೀಗಾಗಿ ಇರಾನ್ನ ನಡೆಯನ್ನ ಈಗ ಆರ್ಥಿಕ ಆತ್ಮಹತ್ಯೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಹರ್ಮೂಜ್ ಜಲಸಂಧಿಯನ್ನು ಮುಚ್ಚಿದರೆ ಅದು ಭಯಾನಕ ತಪ್ಪು ಅಂತ ಅನಿಸ್ಕೊಳ್ಳುತ್ತೆ. ಇದು ಆರ್ಥಿಕ ಆತ್ಮಹತ್ಯೆಯೇ ಹೊರತು ಬೇರೇನೂ ಅಲ್ಲ ಅಂತ ಜಾಗತಿಕವಾಗಿ ನಾಯಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಮೆರಿಕ ಈ ಸವಾಲನ್ನು ಎದುರಿಸೋದಕ್ಕೆ ನಾವು ಕೂಡ ಸಿದ್ಧ, ನಮಗಿಂತ ಇತರ ದೇಶಗಳ ಆರ್ಥಿಕತೆಗೆ ಇದರಿಂದ ಹೆಚ್ಚು ಹಾನಿ ಅಂತ ಅಮೆರಿಕದ ವಿದೇಶಾಂಗ ಸಚಿವ ಹೇಳಿಕೊಂಡಿದ್ದಾರೆ. ಈಗಾಗಲೇ ಭಾರತ ಎರಡೂ ರಾಷ್ಟ್ರಗಳ ನಾಯಕರ ಜೊತೆಗೆ ಸಂವಹನವನ್ನು ನಡೆಸಿದೆ. ಸ್ವತಃ ಬೆಂಜಮಿನ್ ನೇತನ್ಯಾಹು ಅವರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿ ಪರಿಸ್ಥಿತಿಯ ಬಗ್ಗೆ ವಿವರಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನರೇಂದ್ರ ಮೋದಿ ಅವರು ಈ ಬಗ್ಗೆ ಶಾಂತಿ ಸ್ಥಾಪಿಸುವ ಬಗ್ಗೆ ತ್ವರಿತ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಒತ್ತಾಯಿಸಿದ್ದಾರೆ. ಇನ್ನು ಇರಾನ್ನ ಸರ್ವೋಚ್ಚ ನಾಯಕ ಕೂಡ ಭಾರತದ ಸಂಪರ್ಕದಲ್ಲಿದ್ದಾರೆ. ಈಗಾಗಲೇ ಮೋದಿ ಅವರು ಇರಾನ್ನ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಅವರ ಜೊತೆಗೆ ದೂರವಾಣಿಯಲ್ಲಿ ಮಾತನಾಡಿದ್ದಾರೆ. ತಕ್ಷಣವೇ ಉದ್ವಿಗ್ನತೆಯನ್ನ ಕಡಿಮೆ ಮಾಡಿ ಅಂತ ಮಾತುಕತೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಇನ್ನು ಷೇರು ಮಾರುಕಟ್ಟೆಯ ಮೇಲೂ ಈ ಎರಡೂ ರಾಷ್ಟ್ರಗಳ ಸಂಘರ್ಷ ಭಾರೀ ಪರಿಣಾಮವನ್ನು ಬೀರ್ತಾ ಇದೆ. ಇಂಧನ ಮಾರುಕಟ್ಟೆಗಳಲ್ಲಿ ಅಡ್ಡಿ ಉಂಟಾಗುವ ಆತಂಕದ ನಡುವೆ ಸೋಮವಾರ ಏಷ್ಯಾದ ಮಾರುಕಟ್ಟೆಗಳಲ್ಲಿ ಕುಸಿತ ಕಂಡು ಬಂದಿದೆ. ತೈಲ ಬೆಲೆಗಳು 5 ತಿಂಗಳ ಗರಿಷ್ಠ ಮಟ್ಟವನ್ನು ತಲುಪಿವೆ. ಯಾಕಂದ್ರೆ ಇರಾನ್ ವಿಶ್ವದ 9ನೇ ಅತಿ ದೊಡ್ಡ ತೈಲ ಉತ್ಪಾದಕ ರಾಷ್ಟ್ರವಾಗಿದೆ. ದಿನಕ್ಕೆ ಸುಮಾರು 3.3 ಬಿಲಿಯನ್ ಬ್ಯಾರೆಲ್ಗಳನ್ನು ಉತ್ಪಾದಿಸುತ್ತೆ. ಟೆಹರಾನ್ ತಾನು ಉತ್ಪಾದಿಸುವಂತಹ ಮೊತ್ತದ ಅರ್ಧದಷ್ಟನ್ನು ರಫ್ತು ಮಾಡುತ್ತೆ, ಉಳಿದದ್ದನ್ನು ದೇಶೀಯ ಮಾರುಕಟ್ಟೆಗೆ ಬಳಕೆಗೆ ಇಟ್ಕೊಳ್ಳುತ್ತೆ. ಒಂದು ವೇಳೆ ಟೆಹರಾನ್ ಪ್ರತಿಕಾರವನ್ನು ತೀರಿಸಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿದರೆ ಜಾಗತಿಕ ತೈಲ ಉತ್ಪಾದನೆಯ 5ನೇ ಒಂದು ಭಾಗವನ್ನು ಹೊಂದಿರುವಂತಹ ಕಾರ್ಯತಂತ್ರದ ಈ ಹರ್ಮೂಜ್ ಜಲಸಂಧಿಯನ್ನು ಮುಚ್ಚುವುದು ಅದರ ಆಯ್ಕೆಗಳಲ್ಲಿ ಒಂದಾಗಿದೆ ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ.
ಇರಾನ್ ಜೊತೆಗಿನ ಯುದ್ಧವು ತೈಲ ಪೂರೈಕೆಯನ್ನು ಅಡ್ಡಿಪಡಿಸಬಹುದು ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಸುಂಕದ ಬೆದರಿಕೆ ಇನ್ನೂ ಕೂಡ ಮುಗಿದಿಲ್ಲ. ಹೀಗಾಗಿ ಜಾಗತಿಕ ಮಾರುಕಟ್ಟೆಗಳು ಅಲ್ಪಾವಧಿಯಲ್ಲಿ ಇನ್ನಷ್ಟು ದೊಡ್ಡ ಕುಸಿತದ ಅಪಾಯದಲ್ಲಿದೆ ಅಂತ ತಜ್ಞರು ವಿಶ್ಲೇಷಣೆಯನ್ನ ಮುಂದಿಡ್ತಿದ್ದಾರೆ. ಜಾಗತಿಕವಾಗಿ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ, ಆದರೆ ಭಾರತ ಈ ಯುದ್ಧದ ವಿಚಾರದಲ್ಲಿ, ಈ ಸಂಘರ್ಷದ ವಿಚಾರದಲ್ಲಿ ಯಾವುದೇ ರಾಷ್ಟ್ರಕ್ಕೆ ಬೆಂಬಲವನ್ನು ಸೂಚಿಸಿಲ್ಲ. ಆ ಮೂಲಕ ಭಾರತ ಮತ್ತೊಮ್ಮೆ ಜಾಣ ನಡೆಯನ್ನು ಅನುಸರಿಸಿದೆ, ನಿಖರ, ನಿರ್ದಿಷ್ಟ ಮತ್ತು ಸೂಕ್ತವಾದಂತಹ ವಿದೇಶಾಂಗ ನೀತಿಯನ್ನು ಅನುಸರಿಸಿದೆ. ಹಾಗಾದರೆ ವೀಕ್ಷಕರೇ, ಇಸ್ರೇಲ್ ಹಾಗೆ ಇರಾನ್ ನಡುವಿನ ಸಂಘರ್ಷದಲ್ಲಿ ಅಮೆರಿಕ ಮಧ್ಯಪ್ರವೇಶದ ಬಗ್ಗೆ ನೀವೇನಂತೀರಾ? ಭಾರತ ಯಾವುದೇ ರಾಷ್ಟ್ರಕ್ಕೂ ಬೆಂಬಲವನ್ನು ಸೂಚಿಸಿಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.